ಇದಕ್ಕೆ ತುಪ್ಪ ಹಚ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ಈಗ ನಾವೊಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು. ನೋಡಿರಿ ಒಳಗೆ ಹೂರ್ಣೆಲ್ಲ ಎಷ್ಟು ಮಸ್ತಾಗೈತಿ. ನಗಡೆಲ್ಲ ಕಿತ್ಕೊಂಡು ಹೋಗಿರ್ಬೇಕು ರೀ. ಶುಂಠಿ ಮೆಣಸು ಹಾಕಿ ಮಾಡಿರ್ತೀವಲ್ಲ, ಇದು ಬೇಯಿಸಿರ್ತೀವಿ ರೀ. ಹಾಗಾಗಿ ಮಸ್ತಾಗಿರ್ತಾವೆ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿರಿ, ನಿಮಗೂ ಗೊತ್ತಾಗ್ತೈತಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಚಳಿ ಶುರು ಆಗೈತಿ, ಎಲ್ಲ ಹವಾಮಾನ ಎಲ್ಲ ವೆದರ್ ಚೇಂಜ್ ಆಗೈತಿ, ನೆಗಡಿ ಕೆಮ್ಮು ಬರ್ತಿರ್ತೈತಿ. ಈ ನೆಗಡಿ ಕೆಮ್ಮು ಬಂದಾಗ ಈ ಥರ ಮಾಡ್ಕೊಂಡು ತಿನ್ನಾಕ ನಾವು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮತ್ತು ಗೋಧಿ ಹಿಟ್ಟು ತೊಗೊಂಡಿಲ್ರಿ, ಅದು ಹಾಕ್ಕೋತೀನಿ ನೋಡ್ರಿ. ಒಂದು ಚೀಟಿಗೆ ಉಪ್ಪು ಹಾಕ್ಕೋತೀನಿ ರೀ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೋತೀನಿ ರೀ. ನಾರ್ಮಲಾಗಿ ನಾವು ಚಪಾತಿಗೆ ಏನು ನಾದ್ಕೋತೀವಲ್ರಿ, ಅದಕ್ಕಿಂತ ಸ್ವಲ್ಪ ಮೆತ್ತಗಿರ್ಬೇಕು ರೀ. ನೀವು ನೋಡ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಒಮ್ಮೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ನಾದ್ಕೋರಿ. ಈಗ ಹೆಂಗಿದ್ರು ಚಳಿಗಾಲ ಶುರು ಆಯ್ತಲ್ರಿ, ಚಳಿಗೆ ವೆದರ್ ಎಲ್ಲ ಚೇಂಜ್ ಆಗಿರ್ತೈತಿ. ನಮ್ಗೆ ನೆಗಡಿ ಕೆಮ್ಮ ಬರೋ ಸಾಧ್ಯತೆ ಇರ್ತೈತಿ. ನೆಗಡಿ ಕೆಮ್ಮ ಬಂದಾಗ ಬಾಯೆಲ್ಲ ಕೆಟ್ಟಿರ್ತೈತಿ, ಏನಾರ ಖಾರ ತಿನ್ಬೇಕಪ್ಪ ಅಂತ ಅನ್ನಿಸ್ತಿರ್ತೈತಿ. ಆ ಟೈಮಲ್ಲಿ ಈ ರೀತಿ ಶುಂಠಿ ಮೆಣಸಿನ ಕಡುಬು ಮಾಡ್ಕೊಂಡು ತಿನ್ನಿರಿ. ನೆಗಡಿ ಕೆಮ್ಮನೂ ಹೋಗುತ್ತೆ, ಆರೋಗ್ಯಕ್ಕೂ ಒಳ್ಳೇದ್ರಿ. ನೋಡ್ರಿ ಈ ರೀತಿ ನಾದ್ಕೋಬೇಕ್ರಿ ಹಿಟ್ಟು. ತೀರಾ ಅಷ್ಟು ಮೆತ್ತಗೂ ಬೇಡ, ತೀರಾ ಅಷ್ಟು ಗಟ್ಟಿನೂ ಬೇಡ್ರಿ. ನೋಡ್ರಿ ನಾ ಈ ರೀತಿ ನಾದ್ಕೊಂಡೆ ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗಿಲ್ಲ. ಹೋಳಿಗೆ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿರಬೇಕು, ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಮೆತ್ತಗಿರ್ಬೇಕು ರೀ. ನೋಡ್ರಿ ಈ ಹದ ಆಯ್ತು ನೋಡ್ರಿ. ಇದೊಂದು 10 ನಿಮಿಷ ನೆನಿಲ್ರಿ. ಇದು ಹಿಟ್ಟು ಎಷ್ಟು ಚಲೋ ನೆನೆಸ್ಕೊತೀವಲ್ರಿ, ಅಷ್ಟು ಚಲೋ ಕಡುಬು ಬರ್ತಾವ್ರಿ. ಈಗ ನಾನು ಹಿಟ್ಟು ನೆನಾಕ್ಬಿಟ್ಟಿನಿ. ಇದು ಹಿಟ್ಟು ನೆನಿಲ್ರಿ, ಅಷ್ಟೊತ್ತಿಗೆ ಹೂರಣ ರೆಡಿ ಮಾಡ್ಕೊಳ್ಳೋము. ಈಗ ನಾನು ಮಿಕ್ಸಿ ಜಾರ್ ತೊಗೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಮೆಣಸು ತೊಗೊಂಡಿನಿ, ಪೌಡ್ರ್ ಮಾಡ್ಕೊತೀನಿ ರೀ. ನೋಡ್ರಿ ಈ ರೀತಿ ರುಬ್ಕೊಂಡಿ ನೋಡ್ರಿ. ನಾ ಏಲಕ್ಕಿ ಸಿಪ್ಪೆ ಸಮೇತ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಕಾಳು ಮಾತ್ರ ಹಾಕ್ಕೋಬೋದ್ರಿ. ನಾನು 1 ಕಪ್ ಬೆಲ್ಲ ತೊಗೊಂಡಿನಿ, ಬೆಲ್ಲ ಹಾಕ್ಕೊತೀನಿ ನೋಡ್ರಿ. ನಾನು 1 ಕಪ್ ಒಣ ಕೊಬ್ಬರಿ ತೊಗೊಂಡಿನಿ, ಅದು ಹಾಕ್ಕೋತೀನಿ. ಇದು ಬೈಂಡಿಂಗಿಗೆ ಹಾಕೊಳಕತ್ತೀನಿ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಬರೀ ಬೆಲ್ಲ ಶುಂಠಿನೇ ಮಾಡ್ಕೋಬೋದು ರೀ. ಇದನ್ನೂ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ್ರಿ. ಅಂದ್ರೆ ಬೆಲ್ಲ ಕೊಬ್ಬರಿ ಶುಂಠಿ ಮೆಣಸು ಎಲ್ಲ ಮಿಕ್ಸ್ ಆಗಲಿ ಹಂಗೆ ರುಬ್ಕೋಬೇಕ್ರಿ. ನೋಡ್ರಿ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಬೆಲ್ಲ ಕೊಬ್ಬರಿ ಮೆಣಸು ಶುಂಠಿ ಏಲಕ್ಕಿ ಎಲ್ಲ ಹಾಕೊಂಡಿದ್ನಲ್ರಿ, ಇದು ರುಬ್ಕೊಂಡಿದ್ದು ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ನಾನು ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡಿನಿ, ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕೋಬೋದು. ನಾ ಬೆಲ್ಲನೇ ಜಾಸ್ತಿ ಹಾಕ್ಕೊಂಡಿನಿ. ನೋಡಿರಿ ಈ ರೀತಿ ಆಗೈತೆ ನೋಡ್ರಿ. ಈಗ ನಾನು ಹಿಟ್ಟು ನೆನಾಕ್ಬಿಟ್ಟಿನಿ. ಈಗ ಹೂರ್ಣನೂ ರೆಡಿ ಮಾಡ್ಕೊಂಡಿನಿ. ಈಗ ನಾನು ನೀರು ಕಾಯಕ್ಕೆ ಇಡ್ತೀನಿ ನೋಡ್ರಿ. ಈಗ ಒಂದು ಪಾತ್ರೆ ಇಟ್ಕೊಂಡಿನಿ. ಈಗ ಇದಕ್ಕೆ ನೀರು ಹಾಕ್ಕೋತೀನಿ ನೋಡ್ರಿ. 1-2 ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕ್ರಿ. ಇವು ನೀರು ಕಾಯ್ಬೇಕ್ರಿ. ನೀರು ಕಾಯ್ದ ನಂತರ ನಾವು ಕಡುಬು ಮಾಡಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಹಿಟ್ಟು ನೆನಾಕ್ಬಿಟ್ಟಿದ್ದೆ, ಹಿಟ್ಟು ನೆಂದೈತಿ. ಈಗ ನಾ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟು ಮಿದ್ಕೋತೀನಿ ನೋಡ್ರಿ. ನೀವು ಬೇಕಾದ್ರೆ ಎಣ್ಣೆ ಹಚ್ಚಿ ಮಾಡ್ತೀರಿ, ಎಣ್ಣೆ ಹಚ್ಚಿ ಮಾಡ್ಬೋದು ರೀ. ಇಲ್ಲ ನೀರು ಹಚ್ಚಿ ಮಾಡ್ತೀನಿ ಅಂದ್ರೆ ನೀರು ಹಚ್ಚಿ ಮಾಡ್ಬೋದು. ನಾನೀಗ ನೀರು ಹಚ್ಕೊಂಡು ಮಾಡಾಕತ್ತೀನಿ ನೋಡ್ರಿ. ಈಗ ಸ್ವಲ್ಪ ಕೈಗೆ ನೀರು ಹಚ್ಕೋತೀನಿ ನೋಡ್ರಿ. ನೀರು ಹಚ್ಕೊಂಡು ಒಂದಿಷ್ಟು ಹುಳಿ ತೊಗೋತೀನಿ ನೋಡ್ರಿ. ಹಿಟ್ಟು ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಾನು ಈ ರೀತಿ ದಂಡೆ ಎಲ್ಲ ತಳ್ಳಗೆ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ನಡ್ಬರ್ಕ ದಪ್ಪಗೆ ಹಾಗೆ ಐತ್ರದ ಹಿಟ್ಟು. ಈಗ ಇದ್ರಾಗ ಇದು ಹೂರ್ಣ ಏನು ಮಾಡ್ಕೊಂಡಿಲ್ರಿ, ಅದು ಇಟ್ಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾವೊಂದು ಈ ಸೈಜಲ್ಲಿ ಇಟ್ಕೊಳಕತ್ತೀನಿ ನೋಡ್ರಿ. ನಾವು ಬೆಲ್ಲ ಜಾಸ್ತಿ ಹಾಕ್ಕೊಂಡಿವಿ, ಕೊಬ್ಬರಿ ಕಮ್ಮಿ ಹಾಕ್ಕೊಂಡಿವ್ರಿ. ನೀವು ನೋಡಿಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಈ ರೀತಿ ಕ್ಲೋಸ್ ಮಾಡ್ಕೋಬೇಕ್ರಿ. ಹೂರ್ಣ ಎಲ್ಲ ಈ ರೀತಿ ಕ್ಲೋಸ್ ಮಾಡ್ಕೋಬೇಕ್ರಿ. ಇದು ಕೈಗೆ ಅಂಟು ಸಾಧ್ಯತೆ ಇರ್ತೈತಿ. ಹಿಂಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ರೋಲ್ ಮಾಡ್ಬೇಕ್ರಿ. ನೀವು ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೋರಿ, ಓಲ್ ಸೇಪ್ ಬೇಕಂದ್ರೆ ಓಲ್ ಸೇಪ್ ಮಾಡ್ಕೋರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋರಿ. ನಾ ಕೊಬ್ಬರಿ ಕಡುಬು ಮಾಡಿ ತೋರಿಸೀನಿ, ಶುಂಠಿ ಮೆಣಸಿನ ಕಡುಬು ಮಾಡಿ ತೋರಿಸೀನಿ. ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮ್ಗೆ ಎಲ್ಲ ಥರ ಕಡುಬುಗಳು ಸಿಗ್ತಾವ್ರಿ. ಈಗ ನೋಡಿರಿ ನಾ ಒಂದು 3-4 ಓಲ್ ಸೇಪ್ ಮಾಡ್ಕೊಂಡಿನಿ, ಒಂದು ರೌಂಡ್ ಸೇಪ್ ಮಾಡ್ಕೊಂಡಿನಿ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಸೇಪ್ ಏನು ಮುಖ್ಯ ಅಲ್ರಿ, ಟೇಸ್ಟ್ ಮುಖ್ಯ ರೀ. ಈಗ ನಾನು ತೂತಿನ ಬುಟ್ಟಿ ತೊಗೊಂಡಿನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿರಿ. ಈ ರೀತಿ ಎಣ್ಣೆ ಸವರ್ಕೋಬೇಕು, ಯಾಕಂದ್ರೆ ಅಂಟು ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಈ ರೀತಿ ಎಣ್ಣೆ ಸವರ್ಕೋರಿ. ಈಗ ನಾ ಮಾಡ್ಕೊಂಡಿರೋ ಕಡುಬು ಇದ್ರಾಗ ಇಡ್ತೀನಿ ನೋಡಿರಿ. ನಾನು ಈ ರೀತಿ ಕಡುಬು ಮಾಡ್ಕೊಂಡಿನಿ. ನಿಮಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಮಾಡ್ಕೊರಿ. ನೀವು ಎಣ್ಣೆ ಹೆಚ್ಚಾದರೂ ಮಾಡ್ಕೊರಿ, ನೀರು ಹೆಚ್ಚಾದರೂ ಮಾಡ್ಕೊರಿ. ನಾನು ನೀರು ಹೆಚ್ಚು ಮಾಡೋದು ತೋರಿಸೀನಿ, ಎಣ್ಣೆ ಹೆಚ್ಚು ಮಾಡೋದು ತೋರಿಸೀನಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡಿಕೊಂಡು ಅಷ್ಟು ಇಟ್ಕೊಳ್ರಿ. ಈಗ ನಾ ಮಾಡ್ಕೊಂಡಿರೋ ಎಲ್ಲ ಇಟ್ಕೊಂಡಿನಿ ರೀ. ಈಗ ನಾನು ನೀರು ಕಾಯಕ್ಕೆ ಇಟ್ಟಿದ್ದೆ, ನೀರು ಕಾಯ್ದಾವು. ಈಗಿನ ತೂತಿನ ಬುಟ್ಟಿ ಒಯ್ದು ಅದ್ರಾಗ ಇಡ್ತೀನಿ ನೋಡಿರಿ.
ಈ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ ರೀ. ಈಗ ನೋಡ್ರಿ ನಾ ಒಂದು 7-8 ನಿಮಿಷ ಬೇಯಿಸ್ಕೊಂಡಿನಿ. ಈಗ ಇವು ಬೆಂದ ನೋಡ್ರಿ. ನೀವು ಕೈಲೇ ಮುಟ್ಟಿ ನೋಡ್ರಿ ನಿಮ್ಗೆ ಗೊತ್ತಾಗ್ತಾವ್ರಿ. ಕೈಯಾಗ ಹಿಡಿದ್ರೆ ಹಿಂಗೆ ಜಾರಬೇಕ್ರಿ, ಜಾರಿದ್ರೆ ಬೆಂದಾವ ಅಂತ ಅರ್ತಾರೆ ನೋಡ್ರಿ. ಈಗ ಇವು ಬೆಂದಾವು ನಾ ತಕ್ಕೋತೀನಿ ನೋಡ್ರಿ. ಈಗ ನಾನೇನು ಮಾಡ್ಕೊಂಡಿನಿಲ್ರಿ ಶುಂಠಿ ಮೆಣಸಿನ ಕಡಬ ಅವು ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತ್ರಿ. ಇದು ಬೇಯಿಸಿರ್ತೀವಲ್ರಿ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ. ನಾ ಮಾಡ್ಕೊಂಡಿರೋ ಒಂದಿಷ್ಟು ಸರ್ವ್ ಮಾಡೀನಿ. ಈಗ ಇದಕ್ಕೆ ತುಪ್ಪ ಹಚ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ. ಈಗ ನಾವೊಂದು ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು ಅನ್ನೋದು. ನೋಡ್ರಿ ಒಳಗೆ ಹೂರ್ಣೆಲ್ಲ ಎಷ್ಟು ಮಸ್ತಾಗೈತಿ. ಈಗ ನಾ ಒಂದು ಕಟ್ ಮಾಡಿ ತೋರಿಸೀನಿ ರೀ. ಈಗ ಇದಕ್ಕೆ ತುಪ್ಪ ಹಚ್ಕೊಂಡು ತಿನ್ಬೇಕಾಗ್ತೈತ್ರಿ. ಈಗ ನಾನು ತುಪ್ಪ ಹಾಕ್ತೀನಿ ನೋಡ್ರಿ. ನಗಡೆ ಎಲ್ಲ ಕಿತ್ಕೊಂಡು ಹೋಗಿರ್ಬೇಕ್ರಿ. ಶುಂಠಿ ಮೆಣಸು ಹಾಕಿ ಮಾಡಿರ್ತೀವಲ್ಲ ಇದು ಬೇಯಿಸಿರ್ತೀವಿ ರೀ. ಹಾಗಾಗಿ ಮಸ್ತಾಗಿರ್ತಾವೆ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡ್ರಿ ನಿಮಗೂ ಗೊತ್ತಾಗ್ತೈತಿ. ನಿಮಗೇನಾರ ಈ ಚಳಿಗಾಲದಾಗ ನೆಗಡಿ ಕೆಮ್ಮು ಬಂದೈತೇನ್ರಿ? ನೆಗಡಿ ಕೆಮ್ಮು ಬಂದಿತ್ತಂದ್ರೆ ಈ ರೀತಿ ಶುಂಠಿ ಮೆಣಸಿನ ಕಡಬು ಮಾಡ್ಕೊಂಡು ತಿನ್ರಿ. ನೆಗಡಿ ಕೆಮ್ಮು ಹೋಗೇ ಬಿಡ್ತೈತ್ರಿ. ನಾ ಏನು ಮಾಡಿನಲ್ರಿ ಶುಂಠಿ ಮೆಣಸಿನ ಕಡಬ. ಈ ಕಡಬು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.